ವೆಂಕಟೇಶಾಯ. ತಿರುಮಲ ತಿರುಪತಿ ದೇವಸ್ಥಾನಗಳ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿಯು ಇದುವರೆಗೆ ಯಾಕೆ ಈ ಭಗವದ್ಗೀತಾ ಪಾರಾಯಣ ಮತ್ತು ಪ್ರವಚನವನ್ನು ನಾವು ಕೇಳಲೇಬೇಕು ಎಂದರ್ಥಕ್ಕೆ ಧರ್ಮಾರ್ಥ ಕಾಮ ಮೋಕ್ಷಗಳ ಪುರುಷಾರ್ಥಗಳಲ್ಲಿ ಮೋಕ್ಷವು ಪರಮಪುರುಷಾರ್ಥ ಎಂದು ತಿಳಿಯುತ್ತದೆ. ಅಂತಹ ಒಂದು ಅತ್ಯದ್ಭುತವಾದ ಈ ಭಗವದ್ಗೀತೆಯ ಪಾರಾಯಣ ಪ್ರವಚನ ನಮ್ಮ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿ ನಮ್ಮೆಲ್ಲರೂ ಕೂಡ ಕೊಡುಗೆ ನೀಡಿದೆ ಅಂತ ಹೇಳಿ ಅವರಿಗೆ ನಾವು ಎಷ್ಟೇ ಧನ್ಯವಾದಗಳು ಹೇಳಿದರೂ ಕೂಡ ಸಾಲಲ್ಲ ಅಂತ ಹೇಳಿ ಈಗ ನಾವು ಗುರುಗಳ ಪ್ರಾರ್ಥನೆಯನ್ನು ಮಾಡೋಣ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಈಗ ಕಲಿಯುಗದ ಪ್ರತ್ಯಕ್ಷ ವರದೈವ ಶ್ರೀ ಶ್ರೀನಿವಾಸ ದೇವರ ಪ್ರಾರ್ಥನೆಯನ್ನು ಮಾಡೋಣ. ಆನಂದಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಆನಂದನಿಲಯಾಲಯೇ. ಆಚಾರ್ಯರು ಹೇಳಿರುವ ಪ್ರಕಾರ ಈ 9ನೇ ಅಧ್ಯಾಯವು ಮಹತ್ತರವಾದ ಅಧ್ಯಾಯ. ಯಾಕೆಂದರೆ ನಾವು ಅಂದರೆ ಆರ್ಥಿಕ ಭಕ್ತರೆಲ್ಲ ಕೂಡ ನಾವೆಲ್ಲರೂ ಕೂಡ ಸಾತ್ವಿಕರು ಹಾಗೆ ಆಸ್ತಿಕರು ಅಂತೀವಿ. ಅಂದರೆ ಭಗವಂತನು ಅಸ್ತಿ ಎಂದು ತಿಳ್ಕೊಂಡವರು ಅಂತ ಅರ್ಥ. ಆಸ್ತಿಕರು ಅಂದರೆ ಅದೊಂದೇ ಸಾಲದು. ಯಾವುದೇ ಒಂದು ಕೆಲಸ ನಾವು ಮಾಡೋಕ್ಕೆ ಹೊರಟಿದ್ದೀವಿ ಅಂದರೆ ಅದರ ಫಲಿತವನ್ನು ನಾವು ನಿರೀಕ್ಷೆ ಮಾಡ್ತೀವಿ. ಆ ಫಲಿತವೂ ಕೂಡ ಚೆನ್ನಾಗಿರಲಿ, ನಮ್ಮೆಲ್ಲರೂ ಕೂಡ ಉಪಯೋಗವಾಗಿರಲಿ, ಅಷ್ಟೈಶ್ವರ್ಯಗಳು ಆರೋಗ್ಯ ಎಲ್ಲ ಕೂಡ ಕೊಡಲಿ ಎಂಬ ಉದ್ದೇಶದಿಂದ ನಾವೆಲ್ಲವೂ ಕೂಡ ಪೂಜಾ ಪುನಸ್ಕಾರಗಳು ಆಗಲಿ ಹಾಗೆ ಹೋಮ ಹವನಗಳಾಗಲಿ ಪಾರಾಯಣ ಪ್ರವಚನಗಳಾಗಲಿ ನಾವು ಮಾಡುತ್ತೇವೆ. ಅಂತಹ ಒಂದು ಮಹಾಸಂಕಲ್ಪವನ್ನು ನಾವೆಲ್ಲರೂ ಕೂಡ ಈಗ ಮಾಡೋಣ ಅಂತ ಹೇಳಿ ತಾವೆಲ್ಲರೂ ಕೂಡ ಮನೆಯಲ್ಲಿ ಕುಳಿತುಕೊಂಡು ಭಗವಂತನೇ, ಯಾಕೆಂದರೆ ಯತ್ರ ಗೀತಾ ವಿಚಾರಶ್ಚ ಪಠನಂ ಪಾಠನಂ ಶ್ರುತಂ ತತ್ರಾಹಂ ನಿಶ್ಚಿತಂ ಪೃಥ್ವಿ ನಿವಸಾಮಿ ಸದೈವಹಿ. ಭಗವದ್ಗೀತೆಯ ಪಾರಾಯಣ ಪ್ರವಚನ ನಡೆಯುತ್ತೋ ಅಲ್ಲಿ ಸಾಕ್ಷಾತ್ತು ಶ್ರೀಕೃಷ್ಣ ಪರಮಾತ್ಮನಾಗಿರುವಂತಹ ನಾನು ಅಲ್ಲಿ ಬರ್ತೇನೆ, ಅಲ್ಲೇ ತಮ್ಮ ಎದುರುಗಡೆನೇ ಇರ್ತೇನೆ ಅಂತ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾರೆ ಅಂತ ಒಂದು ಪದ್ಯದಲ್ಲಿದೆ. ಸೊ ಅದಕ್ಕಾಗಿ ನಾವೆಲ್ಲರೂ ಕೂಡ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮನೇ ಎದುರುಗಡೆ ಇದ್ದಾರೆ ಎಂಬ ಭಾವನೆಯಿಂದ ನಾವು ಈ ಮಹಾಸಂಕಲ್ಪವನ್ನು ಮಾಡಿ ಅವರ ಚರಣಾರವಿಂದಗಳಲ್ಲಿ ನಾವು ತ್ರಿಕರಣ ಶುದ್ಧಿಯಾಗಿ ಪ್ರಾರ್ಥಿಸೋಣ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮಾನಸಸ್ಯ ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ
ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ನವಮೋಧ್ಯಾಯಾಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾ ಪ್ರವಚನಂ ಶ್ರವಣಂ ಚ ಕರಿಷ್ಯಾಮಹೇ. ಈಗ ಭಗವದ್ಗೀತೆಯ ಕರ್ತ ಆಗಿರುವಂತಹ ಶ್ರೀಕೃಷ್ಣ ಪರಮಾತ್ಮರ ಒಂದು ಪ್ರಾರ್ಥನೆಯನ್ನು ಮಾಡಿ ಮುಂದೆ ವರಿಸೋಣ ಅಂತ ಹೇಳಿ ಈಗ ನಾವೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಶ್ರೀಕೃಷ್ಣ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡೋಣ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಾವು ನಿತ್ಯ ಪಾರಾಯಣ ಗ್ರಂಥವಾಗಿ ನಾವೆಲ್ಲರೂ ಕೂಡ ಈ ಭಗವದ್ಗೀತಾ ಗ್ರಂಥವನ್ನು ಒಂದು ಸನಾತನ ಧರ್ಮದ ವೈದಿಕ ಶಾಸ್ತ್ರದಲ್ಲಿ, ವೈದಿಕ ಇತಿಹಾಸದಲ್ಲಿ ಅಥವಾ ವೈದಿಕ ಸಾಹಿತ್ಯದಲ್ಲಿ ಭಗವದ್ಗೀತವೇ ನಮಗೆ ಹತ್ತಿರವಾದ ಗ್ರಂಥ ಈ ಕಲಿಯುಗದಲ್ಲಿ. ಅಂಥ ಒಂದು ಭಗವದ್ಗೀತಾ ಗ್ರಂಥವನ್ನು ನಾವು ಗ್ರಂಥವನ್ನಾಗಿ ತಿಳ್ಕೊಳ್ಳೋದೇ ಸಾಕ್ಷಾತ್ತು ಪರಮಾತ್ಮನಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮ ಗ್ರಂಥ ಮೂಲಕವಾಗಿ ನಮ್ಮೆಲ್ಲರ ಮುಂದೆ ಇದ್ದಾರೆಂಬ ಉದ್ದೇಶದಿಂದ ನಾವೆಲ್ಲರೂ ಕೂಡ ಈಗ ಭಗವದ್ಗೀತಾ ಪ್ರಾರ್ಥನೆಯನ್ನು ಮಾಡೋಣ. ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ. ವೇದವ್ಯಾಸರ ಮೂಲಕವೇ ನಮಗೆ ಲಭಿಸಿದೆ ಎಂಬ ಉದ್ದೇಶದಿಂದ ವೇದವ್ಯಾಸ ಮುನಿಗಳ ಒಂದು ಪ್ರಾರ್ಥನೆಯನ್ನು ಮಾಡಿ ತದನಂತರ ಪಾರಾಯಣಕ್ಕೆ ನಾವೆಲ್ಲರೂ ಕೂಡ ಹೋಗೋಣ ಅಂತ ಹೇಳಿ ಈಗ ತಾವೆಲ್ಲರೂ ಕೂಡ ಅಲ್ಲೇ ವೇದವ್ಯಾಸರನ್ನು ತಮ್ಮ ತಮ್ಮ ಮನದಲ್ಲಿ ನೆನೆಸಿಕೊಂಡು ಈ ವೇದವ್ಯಾಸರ ಒಂದು ಪ್ರಾರ್ಥನೆಯನ್ನು ಮಾಡಿ. ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತ ಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಈಗ ಭಗವದ್ಗೀತೆಯ 9ನೇ ಅಧ್ಯಾಯದ ರಾಜವಿದ್ಯಾರಾಜಗುಹ್ಯ ಯೋಗ ಎಂಬ ಒಂದು ನಾಮಾಂಕಿತವಾದ ಈ ಅಧ್ಯಾಯದ ಪ್ರವಚನವನ್ನು ಆಚಾರ್ಯರು ತಮ್ಮೆಲ್ಲರಿಗೂ ಕೂಡ ಸರಳವಾಗಿ ಸುಲಭವಾಗಿ ಅರ್ಥ ಆಗೋ ಥರ ಈಗ ಅವರ ಪ್ರವಚನವನ್ನು ಮಾಡ್ತಾರೆ. ನಾವೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಕೇಳೋಣ ಅಂತ ಹೇಳಿ ತಮ್ಮೆಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರಥಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ ಚಕ್ರವರ್ತಿನಂ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ ಎಂಬ ಅತ್ಯದ್ಭುತವಾದ ಗ್ರಂಥವನ್ನು ಜಗತ್ತಿಗೆ ನೀಡಿದ್ದಾನೆ. ಭಗವದ್ಗೀತೆಯಲ್ಲಿ ನಮ್ಮ ಜೀವನದ ಆಗುಹೋಗುಗಳಿಗೆ ಸಂಬಂಧಪಟ್ಟ ಎಲ್ಲ ವಿಧವಾದ ಸಮಸ್ಯೆಗಳಿಗೂ ಒಂದಲ್ಲ ಒಂದು ರೀತಿಯಿಂದ ಕೆಲವು ಕಡೆ ನೇರವಾಗಿ,
ಕೆಲವು ಕಡೆ ಸೂಚ್ಯವಾಗಿ, ಕೆಲವು ಕಡೆ ಮತ್ತೊಂದು ರೀತಿಯ ಅರ್ಥದಲ್ಲಿ, ವ್ಯಂಗ್ಯಾರ್ಥದ ರೂಪದಲ್ಲಿ ಪರಿಹಾರಗಳನ್ನು ಭಗವಂತ ತಿಳಿಸ್ಕೊಡ್ತಾ ಇದ್ದಾನೆ. ಹಾಗೆ ಭಗವಂತ ಕರುಣಾಸಮುದ್ರನಾಗಿ ಇಡೀ ಜೀವನದ ಔನ್ನತ್ಯವನ್ನು ಪಡೆಯೋದಕ್ಕೆ ಸಹಕಾರವನ್ನು ಮಾಡ್ತಾ ಇದ್ದಾನೆ. ಭಗವಂತ ಇಷ್ಟೆಲ್ಲ ಉಪದೇಶವನ್ನು ಯಾಕೆ ಮಾಡಬೇಕು ಅಂದರೆ, ಆಗಲೇ ತಿಳಿಸಿದಂತೆ ಆತ ಕರುಣಾ ಸಮುದ್ರ. ನಾನಾ ವಿಧವಾದ ಕ್ಲೇಶಗಳು ನಮ್ಮ ಮನಸ್ಸಿಗೆ ಮೂಡಿದಾಗ ಆ ಕ್ಲೇಶಗಳನ್ನು ಕಳೆದುಕೊಳ್ಳೋದಕ್ಕೆ ಏನು ಬೇಕು ಅನ್ನೋ ಪರಿಹಾರವನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಅಂತ ಎಲ್ಲರೂ ಹೇಳ್ತಾರೆ, ಹೇಳಿದ್ದಾರೆ. ನಿಜ. ಭಗವಂತ ನಮ್ಮ ಮನಸ್ಸಿನ ಕ್ಲೇಶಗಳನ್ನು ಪರಿಹಾರ ಮಾಡೋದಕ್ಕೆ ಪರಿಹಾರವನ್ನು ಯಾಕೆ ಹೇಳಬೇಕು? ಯಾರು ಕೇಳಿದ್ರು ಭಗವಂತನನ್ನು ಪರಿಹಾರವನ್ನು ಹೇಳು ಅಂತ ಕೇಳಿದ್ರಾ? ಕರುಣಾಸಮುದ್ರನಾದ್ದರಿಂದ ಪರಿಹಾರಗಳನ್ನು ಹೇಳ್ದ. ಯಾಕೆ ಹೇಳ್ತಾನೆ ಪರಿಹಾರಗಳನ್ನು? ಯಾಕೆ ಹೇಳ್ತಾನೆ ಅಂದರೆ, ನಾವು ನಮ್ಮ ಸಾಧನೆಗಳನ್ನು ಮಾಡಿಕೊಳ್ಬೇಕು. ಸಾಧನೆ ಮಾಡಿಕೊಳ್ಬೇಕಾದ್ರೆ ಈ ಪರಿಹಾರವನ್ನೆಲ್ಲ ಯಾಕೆ ಹೇಳ್ತಾನೆ ಅಂತಂದರೆ, ಯಾವತ್ತೂ ನಮ್ಮ ಮನಸ್ಸು ಗೊಂದಲದ ಗೂಡಾಗಿ ಹೋಗುತ್ತೋ, ನಾನಾ ವಿಧವಾದ ಕ್ಲೇಶಗಳಿಂದ ನಮ್ಮ ಮನಸ್ಸು ಜರ್ಜರಿತವಾಗಿ ಹೋಗುತ್ತೋ, ಆ ಸಂದರ್ಭದಲ್ಲಿ ನಮ್ಮ ಮನಸ್ಸಿನಲ್ಲಿ ಭಗವಂತನ ಚಿತ್ರ ಮೂಡೋದಿಲ್ಲ. ಭಗವಂತನ ಜ್ಞಾನವನ್ನು ಪೂರ್ಣವಾಗಿ ಪಡ್ಕೊಳ್ಳೋದಕ್ಕಾಗೋದಿಲ್ಲ. ಅವನ ರೂಪವನ್ನು ಧಾರಣೆ ಮಾಡಿಕೊಳ್ಳಿಕ್ಕಾಗೋಲ್ಲ. ಅವನ ಚಿಂತನೆಯನ್ನು ನಡೆಸೋದಕ್ಕೆ ನಮಗೆ ಮನಸ್ಸೇ ಬರೋದಿಲ್ಲ. ಕಾರಣ, ಬೇರೆ ಬೇರೆ ವಿಚಾರಗಳಿಂದ, ಮಾನಸಿಕ ಕ್ಲೇಶಗಳಿಂದ ಮನಸ್ಸು ಜರ್ಜರಿತವಾಗಿ ಹೋಗಿರುತ್ತೆ. ಅದಕ್ಕೆ ಭಗವಂತ ಮೊದಲು ಇವನ ಮನಸ್ಸನ್ನು ಶುದ್ಧಿ ಮಾಡಬೇಕು, ಇವನ ಕ್ಲೇಶಗಳನ್ನು ದೂರ ಮಾಡಬೇಕು ಅಂತ ಭಕ್ತಪ್ರಿಯನಾದ್ದರಿಂದ ಭಗವಂತ ಭಕ್ತರಾದಂಥವರ ಮಾನಸಿಕವಾದ ಕ್ಲೇಶಗಳನ್ನು, ಅವರ ಸಾಂಸಾರಿಕವಾದ ತಾಪತ್ರಯಗಳಿದ್ದರೆ ಆ ತಾಪತ್ರಯಗಳನ್ನು ಪರಿಹಾರ ಮಾಡ್ತಾನೆ. ಮಾಡಿದರೆ ಭಕ್ತನಾದಂಥವನು ಮನಸ್ಸು ಸ್ವಚ್ಛವಾಗತ್ತೆ. ಪ್ರವಿತದ ಮನಸಾ ಭಾವಿತ ಭೂರಿಭಾಗೈಹಿ ಅಂದರು. ಮನಸ್ಸು ಪ್ರವಿತವಾಗಬೇಕು, ನಿರ್ಮಲವಾಗಬೇಕು, ಪ್ರಸನ್ನವಾಗಬೇಕು, ವಿಸ್ತಾರವಾಗಬೇಕು. ಆವಾಗ ಆ ಮನಸ್ಸಿನಲ್ಲಿ ಭಗವಂತನ ಚಿತ್ರಣ ಮೂಡಲಿಕ್ಕೆ ಸಾಧ್ಯವಾಗತ್ತೆ. ದೇವತೆಗಳಾದಂಥವರಿಗೇನೆ ಯಾವಾಗ ಹಿರಣ್ಯಕಶಿಪು ಮೊದಲಾದವರೆಲ್ಲ ಇದ್ದರೂ, ಆಗ ಕಣ್ಣು ಮುಚ್ಚಿಕೊಂಡು ಮನಸ್ಸಿನಲ್ಲಿ ಭಗವಂತನನ್ನು ಧ್ಯಾನ ಮಾಡೋಣ ಅಂತ ಹೊರಟು ಅವನ ಚಿತ್ರವನ್ನು ಕಲ್ಪನೆ ಮಾಡಿಕೊಳ್ಳೋಣ ಅಂತ ಹೊರಟ್ರೆ ಥಟ್ಟನೆ ಅವರ ಮನಸ್ಸಿನಲ್ಲಿ ಹಿರಣ್ಯಕಶಿಪು ಪ್ರತ್ಯಕ್ಷನಾಗ್ತಿದ್ದ. ಆದ್ದರಿಂದ ಭಗವಂತನ ಧ್ಯಾನಕ್ಕೆ ಅವರಿಗೆ ಅವಕಾಶ ಆಗ್ತಿರಲಿಲ್ಲ. ಭಗವಂತನನ್ನು ಚಿಂತನೆ ಮಾಡೋದಕ್ಕೆ, ಭಗವಂತನಲ್ಲಿ ಭಕ್ತಿಯನ್ನು ಸಮರ್ಪಣೆ ಮಾಡೋಕ್ಕೆ ದೇವತೆಗಳಿಗೆ ಆಗ್ತಿರಲಿಲ್ಲ. ಯಾಕೆಂದರೆ ಅವರ ಮನಸ್ಸಿನಲ್ಲಿ ಹಿರಣ್ಯಕಶಿಪುವಿನ ಭಯ ಮೂಡಿತ್ತು. ಭಗವಂತನಿಗೆ ಗೊತ್ತಾಯ್ತಿದ್ದು. ಅದಕ್ಕೋಸ್ಕರ ಭಗವಂತ ಸಜ್ಜನರ ಮನಸ್ಸಿನಲ್ಲಿ ಹೀಗೆ ಭಯ ಮೂಡಬಾರದು, ಭಯಕ್ಕೆ ಮೂಲಭೂತ ಕಾರಣನಾಗಿರತಕ್ಕಂಥ ಹಿರಣ್ಯಕಶಿಪುವನ್ನು ನಾಶ ಮಾಡ್ತೀನಿ ಎಂದ ನಾಶವನ್ನು ಮಾಡಿಬಿಟ್ಟ. ಸ್ವೇಚ್ಛಾ ಕೇಸರಿನ ಸ್ವಚ್ಛಾಯಾಸಿತೆಂದವ ತ್ರಾಯಂತಾಂಬೋ ಮಧುರಿಪೋಹೋ ಪ್ರಪನ್ನಾರ್ತಿಚ್ಛಿದೋ ನಖಾ. ಪ್ರಪನ್ನ ಹೊಂದಿದಂಥ ಜನಗಳ ಆರ್ತಿ, ಆ ಕಷ್ಟವನ್ನು ಛೇದನ ಮಾಡಿದೆ ಈ ನಖಗಳು. ಪ್ರಪನ್ನರಾದವರ ಕಷ್ಟ ಯಾವುದು ಅಂದರೆ ಹಿರಣ್ಯಕಶಿಪುನೇ ದೊಡ್ಡ ಕಷ್ಟವಾಗಿ ಕೂತ್ಕೊಂಡಿದ್ದ. ಅಂತ ಹಿರಣ್ಯಕಶಿಪುವನ್ನು ಯಾವತ್ತು ಸಂಹಾರ ಮಾಡ್ದ, ಆಗ ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಶ್ರೀಮತ್ಕಂಠೀರವಾಸ್ಯ ಪ್ರತತ ಸುನಖರಾಹ ದಾರಿತ ಅರಾತಿ ದೂರತ್ ಪ್ರಧ್ವಸ್ತಧ್ವಾಂತ ಶಾಂತ. ದೂರ ಪ್ರಧ್ವಸ್ತಧ್ವಾಂತ ಕೂಡಲೇ ಅಲ್ಲಿ ತನಕ ಅಜ್ಞಾನದ ಕತ್ತಲೆ, ಭಯ ಅನ್ನೋ ಕತ್ತಲೆ ಮನಸ್ಸನ್ನು ಆವರಿಸ್ಕೊಂಡಿತ್ತು. ಯಾವಾಗ ಹಿರಣ್ಯಕಶಿಪುವನ್ನು ನಾಶ ಮಾಡ್ದ, ಎಲ್ಲ ದೇವತೆಗಳ ಸಜ್ಜನರ ಮನಸ್ಸಲ್ಲಿದ್ದ ಭಯ ಅನ್ನೋ ಕತ್ತಲೆ, ಅಜ್ಞಾನ ಅನ್ನೋ ಕತ್ತಲೆ ಅದು ಹೊರಟೋಯಿತು. ಪ್ರವಿತದ ಮನಸಾ ಭಾವಿತ ಭೂರಿಭಾಗೈಹಿ, ಮನಸ್ಸು ಸ್ವಚ್ಛವಾಯಿತು. ಆವಾಗ ಮನಸ್ಸಿನಲ್ಲಿ ಭಗವಂತನ ಧ್ಯಾನ ಮಾಡಲಿಕ್ಕೆ ಸಾಧ್ಯವಾಯಿತು.
ಇದನ್ನು ಇಂದ್ರದೇವರೇ ಭಾಗವತದಲ್ಲಿ ಹಿರಣ್ಯಕಶಿಪುವನ್ನು ನಾಶ ಮಾಡಿ ಭಗವಂತ ನರಸಿಂಹ ರೂಪದಲ್ಲಿ ಕೂತಾಗ ಈ ಮಾತನ್ನು ಇಂದ್ರದೇವರೇ ಭಗವಂತನಲ್ಲಿ ಈ ಮಾತನ್ನು ತಿಳಿಸ್ತಾರೆ. ಆದ್ದರಿಂದ ದೇವತೆಗಳ ಪರಿಸ್ಥಿತಿ ಹೀಗೆ ಅಂದಮೇಲೆ ಮಾನವರಾದಂಥ ನಾವು ಅಲ್ಪ ಸ್ವಲ್ಪ ಸಾಧನೆಯನ್ನು ಮಾಡುವವರು, ಅಂಥ ನಾವು ನಮ್ಮ ಮನಸ್ಸನ್ನು ಹಾಳು ಮಾಡಿಕೊಂಡು ಕೂತ್ಕೊಂಡ್ರೆ ಭಗವಂತನ ಚಿಂತನೆ ಮಾಡೋದು ಹೇಗೆ? ಆಗೋದೇ ಇಲ್ಲ. ಅದಕ್ಕೋಸ್ಕರ ಭಗವಂತ ಏನು ಮಾಡ್ತಾನೆ ಅಂದರೆ ನಮ್ಮ ಮನಸ್ಸಿನ ಚಿಂತೆಗಳನ್ನು ದೂರ ಮಾಡಿ ಮನಸ್ಸಿಗೆ ಶಾಂತಿಯನ್ನು ಕೊಡ್ತಾನೆ. ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ ನಾನಾ ವಿಧವಾದ ಸಾಂಸಾರಿಕ ಕ್ಲೇಶಗಳನ್ನು ದೂರ ಮಾಡುವ, ನಾಶ ಮಾಡುವ, ತುಂಡರಿಸುವ, ಛೇದಿಸುವ ಪರಿಹಾರಗಳ ಉಪಾಯಗಳನ್ನು ಭಗವಂತ ನೀಡ್ತಾನೆ. ಹಾಗೆ ಭಗವಂತ ನೀಡಿ ಭಗವಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಸಮೋಹಂ ಸರ್ವಭೂತೇಷು ನಮೇ ದ್ವೇಷ್ಯೋಸ್ತಿ ನ ಪ್ರಿಯ ಯೇ ಭಜಂತಿ ತು ಮಾಂ ಭಕ್ತ್ಯ ಮೈತೇ ತೇಷು ಚಾಪ್ಯಹಂ. ನಿನ್ನೆ ದಿನ ಈ ಶ್ಲೋಕವನ್ನು ಮತ್ತೆ ಮತ್ತೆ ಓದಿದ್ವಿ. ಮೇಲ್ನೋಟಕ್ಕೆ ಕಂಡುಬರುವಂತೆ ಸರ್ವಭೂತೇಷು ಅಹಂ ಸಮಃ, ದ್ವೇಷ್ಯ ಮಮ ನಾಸ್ತಿ, ಪ್ರಿಯ ಮಮ ನಾಸ್ತಿ. ನಾನು ಎಲ್ಲರಲ್ಲೂ ಸಮಾನರಾಗಿದ್ದೇನೆ, ನನಗೆ ದ್ವೇಷಗಳೇ ಇಲ್ಲ, ನನಗೆ ಪ್ರೀತಿಪಾತ್ರರು ಇಲ್ಲ ಅಂತ ಹೀಗೆ ಈ ಶ್ಲೋಕಕ್ಕೆ ಮೇಲ್ನೋಟಕ್ಕೆ ಕಂಡಾಗ ಅರ್ಥವಾಗತ್ತೆ. ಹಾಗಾದರೆ ಭಗವಂತ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ಅಂತ ಹೇಳಿದ್ದು ಯಾಕೆ? ಭಗವಂತ ಭಕ್ತಪ್ರಿಯ, ಎಷ್ಟು ಕಡೆ ಬಂದಿದೆ ಇದು. ಭಕ್ತರ ಭಕ್ತಿಗೆ ಒಲಿಯುವವನು ಭಗವಂತ. ಭಕ್ತಿಗೆ ಒಲಿತಾನೆ ಅಂದರೆ ಭಕ್ತ ಪ್ರಿಯ ಅಂತಾಯಿತು. ಹಾಗಾದರೆ ಭಕ್ತರ ಮೇಲೆ ಭಗವಂತನಿಗೆ ಪ್ರೀತಿ ಇದೆ ಅಂತಾಯಿತು. ಇದೆ ಅಂದಮೇಲೆ ನಾನು ಎಲ್ಲರಿಗೂ ಸಮಾನ, ನನಗೆ ಪ್ರೀತಿ ಪಾತ್ರನಾದವನೇ ಇಲ್ಲ ಅಂತ ಹೇಳೋದು ಎಷ್ಟು ಸಮಂಜಸವಾಗತ್ತೆ? ಆದ್ದರಿಂದ ಈ ಶ್ಲೋಕದ ಮೇಲ್ನೋಟದ ಅರ್ಥವನ್ನು ಆ ರೀತಿ ಅರ್ಥವನ್ನು ಮಾಡಿಕೊಳ್ಳಬಾರದು. ಭಗವಂತ ಭಕ್ತಪ್ರಿಯ, ಆದ್ದರಿಂದ ಭಕ್ತರಲ್ಲಿ ಅವನಿಗೆ ಪ್ರೀತಿ ಇದೆ ಅಂತ ಅರ್ಥ. ಹಾಗಾದರೆ ಮತ್ತೊಂದು ಅನ್ನಿಸ್ತು, ಓಹೋ ಭಕ್ತರಲ್ಲಿ ಪ್ರೀತಿ ಇದೆಯೋ, ಹಾಗಾದರೆ ದ್ವೇಷಗಳಲ್ಲಿ ದ್ವೇಷ ಇದೆ ಅಂತಾಯಿತು. ಹಾಗಾದರೆ ಭಕ್ತರಲ್ಲಿ ನಿನಗೆ ಪ್ರೀತಿ ಇರೋದಾದರೆ ಒಂದು ಸಮಸ್ಯೆ ಇರುತ್ತೆ. ಏನು ಸಮಸ್ಯೆ? ನಮಗೆ ಕೆಲವು ವ್ಯಕ್ತಿಗಳಲ್ಲಿ ಪ್ರೀತಿ ಇರುತ್ತೆ. ಕೆಲವು ವ್ಯಕ್ತಿಗಳಲ್ಲಿ ಪ್ರೀತಿ ಇದ್ದಾಗ ಏನಾಗುತ್ತೆ ಅಂದರೆ ಅವರು ನಮಗಾಗಿ ಏನಾದರೂ ಕೆಲಸ ಮಾಡಿಕೊಟ್ರೆ ಅಥವಾ ನಮ್ಮಲ್ಲಿ ಏನಾದರೂ ಪ್ರೀತಿಯನ್ನು ತೋರಿಸಿದ್ರೆ ಅವರು, ಆಗ ನಾವು ಅವರು ಎಷ್ಟು ಪ್ರೀತಿ ತೋರಿಸಿದಾರೋ ಅದಕ್ಕಿಂತ ಹೆಚ್ಚಿನದಾದ ಫಲವನ್ನು ಕೊಟ್ಟುಬಿಡ್ತೇವೆ. ಯಾಕೆಂದರೆ ನಮಗಾಗಿ ಬರ್ತಾರವರು, ಅವ್ರನ್ನ ಕಂಡ್ರೆ ನಮಗೆ ಪ್ರೀತಿ ಇದೆ. ಹಾಗೆ ಭಗವಂತನಿಗೆ ಭಕ್ತರನ್ನು ಕಂಡು ಪ್ರೀತಿ ಇರೋದಾದರೆ, ಒಬ್ಬ ಅಲ್ಪ ಭಕ್ತ ಸ್ವಲ್ಪ ಭಕ್ತಿ ಮಾಡಿದ್ದಾನೆ, ಭಗವಂತ ಏನು ಮಾಡ್ದ? ಅವನ ಬಗ್ಗೆ ಪ್ರೀತಿ ಇದೆಯಲ್ಲ ಭಕ್ತರು ಕಂಡ್ರೆ, ಅದಕ್ಕೋಸ್ಕರ ಭಗವಂತ ಏನು ಮಾಡ್ದಾನೆ? ಬೇಕಾದಂಗೆ ಫಲ ಕೊಟ್ಬಿಟ್ಟ ಅವನಿಗೆ. ಭಕ್ತಿ ಮಾಡಿದ್ದೆಷ್ಟು? ಸ್ವಲ್ಪ. ಸಾಧನೆ ಮಾಡಿದ್ದು, ಸೇವೆ ಮಾಡಿದ್ದೆಷ್ಟು? ಸ್ವಲ್ಪ. ಆದರೆ ಭಗವಂತ ಭಕ್ತಪ್ರಿಯ ಅಲ್ವಾ? ಭಕ್ತಪ್ರಿಯ ಹೌದು. ಆದ್ದರಿಂದ ಅವನ ಮೇಲೆ ಪ್ರೀತಿ ಇದೆ ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಆತ ಸಾಧನೆ ಮಾಡಿದಾಗಲೂ ಅಥವಾ ಸತ್ಕಾರ್ಯವನ್ನು ಸ್ವಲ್ಪ ಮಾಡಿದಾಗಲೂ ವಿಪರೀತವಾದ ಫಲ ಕೊಟ್ಬಿಡ್ಬೋದು. ಅದೇ ರೀತಿಯಾಗಿ ಒಬ್ಬ ದ್ವೇಷಿಯ ಮೇಲೆ ಭಗವಂತನಿಗೆ ದ್ವೇಷ ಇರೋದಾದರೆ, ಅವನು ಕಂಡ್ರಾಗಲ್ಲ ಅಂತಿದ್ರೆ ನಾವು ಒಂದು ಸಣ್ಣ ತಪ್ಪು ಮಾಡಿದ್ರೂ ಕೂಡ ದೊಡ್ಡ ಶಿಕ್ಷೆ ಕೊಟ್ಬಿಡ್ತೀವಿ. ನಾವೀಗ ರಾಜರು ಹಂಗೆ ಮಾಡೋದು ಕಂಡಿದೆ, ಲೋಕದಲ್ಲಿ ನಾವು ಹಂಗೆ ಮಾಡೋದು ಕಂಡಿದೆ. ಮಲತಾಯಿ ಅಂತೀವಿ ನಾವು. ಮಲತಾಯಿರಂದರೆ ಏನು ಮಾಡ್ತಾಯಿದ್ರು? ತನ್ನ ಮಗು ಅಲ್ಲ ಅಂತಂದು ಕೂಡಲೇ ಅದನ್ನು ಸ್ವಲ್ಪ ತಪ್ಪು ಮಾಡಿದರೂ ಕೂಡ ಅದರ ಮೇಲೆ ದ್ವೇಷ ಇದ್ದುದರಿಂದ ವಿಪರೀತವಾದ ದಂಡನೆಯನ್ನು ಕೊಟ್ಟುಬಿಡ್ತಿದ್ಲು. ರಾಜರು ಹಂಗೆ ಮಾಡೋದಿದೆ. ಲೋಕದಲ್ಲಿ ನಾವೆಲ್ಲರೂ ಆ ರೀತಿ ಮಾಡ್ತಾ ಇದ್ದೇವೆ. ಆದ್ದರಿಂದ ಭಗವಂತನು ಕೂಡ ದ್ವೇಷಗಳನ್ನು ಕಂಡ್ರೆ ದ್ವೇಷ ಇದೆ ಅಂತಂದು ಕೂಡಲೇ ಅವನು ಸ್ವಲ್ಪ ತಪ್ಪು ಮಾಡಿದರೂ ಕೂಡ ವಿಪರೀತವಾಗಿ ಹಾಗಾದರೆ ಭಗವಂತ ಅವರಿಗೆ ದುಃಖವನ್ನು ಕೊಟ್ಟುಬಿಡ್ತಾನ.
ಆಯಿತು ಕೊಡಲಿ ಅಂತಂದರೆ, ಓಹೋ ಹಾಗಾದರೆ ಭಗವಂತ ಸಮ ಅಲ್ಲ, ಆತ ವಿಷಮ ಅಂತಾಯಿತು. ಅವರವರ ಸಾಧನೆಗೆ ತಕ್ಕಂತೆ ಅವರಲ್ಲಿ ಸ್ನೇಹವನ್ನು ಮಾಡಿ ಸುಖವನ್ನು ಕೊಡಬೇಕು. ಯಾರಾದರೂ ದ್ವೇಷಗಳಿದ್ದರೆ ಅವರು ಮಾಡಿದ ದ್ವೇಷ ಏನಿದೆ ಆ ದ್ವೇಷಕ್ಕೆ ಅನುಗುಣವಾಗಿ ಶಿಕ್ಷೆಯ ರೂಪದಲ್ಲಿ ದುಃಖವನ್ನು ಕೊಡಬೇಕೇ ಹೊರತು, ಇವನಿಗೆ ಯಾರೋ ದ್ವೇಷಗಳು ಆಗೋಲ್ಲ ಅಂಥೇಳಿ ಅಲ್ಪ ದ್ವೇಷ ಮಾಡಿದವನಿಗೆ, ಅಲ್ಪ ಅಪಚಾರ ಅನಾಚಾರವನ್ನು ಮಾಡಿದ ಆ ದ್ವೇಷಿಗೆ ಅವನ ಅನಾಚಾರ ಅಪಚಾರಕ್ಕಿಂತ ವಿಪರೀತವಾದ ದುಃಖವನ್ನು ಶಿಕ್ಷೆಯನ್ನು ಕೊಟ್ಟರೆ ಭಗವಂತ ಅದೇ ರೀತಿಯಾಗಿ ಸ್ವಲ್ಪ ಆಚಾರವನ್ನು ಮಾಡದಂಥವನು, ಧರ್ಮವನ್ನು ಮಾಡಿದವನು, ಭಕ್ತನಾಗಿದ್ದಾನೆ, ತನಗೆ ಪ್ರೀತಿ ಪಾತ್ರ ಅಂತ ವಿಪರೀತವಾದ ಬೇಕಾದಷ್ಟು ಅವನಿಗೆ ಏನಾದರೂ ಸುಖ ಸವಲತ್ತುಗಳನ್ನು ಭಗವಂತ ಕೊಡ್ತು ಅಂತಂದರೆ ಆವಾಗ ಭಗವಂತ ವಿಷಮನಾಗಿ ಹೋಗುತ್ತಾನೆ. ಭಗವಂತನಲ್ಲಿ ವೈಷಮ್ಯ ದೋಷ ಬಂದುಬಿಡುತ್ತೆ. ನಾವು ಹಿಂಗೆ ಮಾಡೋದು ಜಗತ್ತಿನಲ್ಲಿ, ಭಗವಂತನೂ ಹಿಂಗೆ ಮಾಡ್ತಾನೆ ಅಂತ ನಮಗೂ ಭಗವಂತನಿಗೂ ವ್ಯತ್ಯಾಸ ಇಲ್ಲ ಅಂತ ಆಗ್ಬಿಡುತ್ತೆ. ಅದರಿಂದ ಹಾಗಲ್ಲ. ಆದ್ದರಿಂದ ಭಗವಂತ ಭಕ್ತಪ್ರಿಯ ಅಂತಿರಲ್ಲ, ಭಕ್ತಪ್ರಿಯ ಹೌದೋ ಅಲ್ಲೋ ಅಂದರೆ ರಾಜರೆಲ್ಲ ಹೀಗೆ ಮಾಡೋದು, ನಾವು ಮಾಡೋದು ಹೀಗೆಲ್ಲ ಕಂಡಿದೆಯಲ್ಲ ಅಂತಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಹಂಗಲ್ಲ. ಸಮೋಹಂ ಸರ್ವಭೂತೇಷು ನಮೇ ದ್ವೇಷ್ವಸ್ತಿನ ಪ್ರಿಯ ಅಂತ ಕೃಷ್ಣ ಹೇಳಿದ್ದು. ಕೃಷ್ಣನ ಅಭಿಪ್ರಾಯ ಏನು ಅಂತಂದರೆ, ಅಹಂ ಸಮಃ ಸರ್ವಭೂತೇಷು ಸಮಃ. ಆತ ಭಕ್ತನಿರಲಿ ಅಥವಾ ದ್ವೇಷಿ ಇರಲಿ, ಭಕ್ತರಿರ್ಬೋದು ದ್ವೇಷಿಗಳಿರ್ಬೋದು, ನಾನು ಮಾತ್ರ ಸಮಾನವಾಗಿರ್ತೀನಿ ಅವರಲ್ಲಿ. ಇವರು ಭಕ್ತರು, ಆದ್ದರಿಂದ ಸ್ವಲ್ಪ ಸಾಧನೆ ಮಾಡಿದ್ದಾರೆ, ಸ್ವಲ್ಪ ಆಚಾರವನ್ನು ಮಾಡಿದ್ರು, ಸ್ವಲ್ಪ ಧರ್ಮಾಚರಣೆಯನ್ನು ಮಾಡಿದ್ರು ಅಂಥೇಳಿ ವಿಪರೀತ ಫಲ ಕೊಟ್ಬಿಡ್ತೀನಿ. ಯಾಕೆ? ನಮಗೆ ಬೇಕಾದವರು ಅವರು, ಭಕ್ತಪ್ರಿಯ ನಾನು. ಹಂಗೆ ಮಾಡೋಲ್ಲ. ಸಮೋಹಂ ಸರ್ವಭೂತೇಷು. ಅವರ ದ್ವೇಷಗಳಿರ್ಬೋದು ಭಕ್ತರಿರ್ಬೋದು, ಅವರ ಭಕ್ತಿಗೆ ಅವರ ಧರ್ಮಾಚರಣೆಗೆ ಅನುಗುಣವಾಗಿ ಅವರಿಗೆ ಸುಖವನ್ನು ನಾನು ಕೊಡ್ತೇನೆ. ದ್ವೇಷಗಳೇ ಇರ್ಬೋದು, ದ್ವೇಷಗಳೇ ಇದ್ದರೂ ಕೂಡ ನನಗವರಲ್ಲಿ ದ್ವೇಷ ಇರ್ಬೋದು ನಿಜ. ಆದರೆ ನಾನು ಅವರು ಮಾಡಿದ ಅನಾಚಾರ ಏನಿದೆ, ಅವರು ಮಾಡಿದ ಅಪಕಾರಗಳೇನಿದೆ, ಜಗತ್ತಿಗೆ ಏನು ಅಹಿತವನ್ನು ಮಾಡಿದ್ದಾರೆ, ಅದರ ಪ್ರಮಾಣ ಎಷ್ಟಿದೆ ಅಷ್ಟನ್ನು ನೋಡಿ ಅಷ್ಟಕ್ಕೆ ತಕ್ಕದಾದ ದುಃಖವನ್ನು ಕೊಡ್ತೇನೆ ಹೊರತು ನಾನು ವಿಪರೀತವಾಗಿ ಮಾಡೋಲ್ಲ. ಆದ್ದರಿಂದ ನಾನು ಸಮ. ಆದ್ದರಿಂದ ಸಮೋಹಂ ಸರ್ವಭೂತೇಷು ನಮೇ ದ್ವೇಷ್ಯೋಸ್ತಿ ನ ಪ್ರಿಯ. ಅಂದರೆ ನನಗೆ ದ್ವೇಷಿಯಲ್ಲೂ ಪಕ್ಷಪಾತವಿಲ್ಲ ಅಥವಾ ಭಕ್ತನಲ್ಲೂ ಪಕ್ಷಪಾತ ಇಲ್ಲ. ಆದ್ದರಿಂದ ಯಾವ ಭಕ್ತ ಇದ್ದಾನಲ್ಲ ಅವನು ನನಗೆ ದ್ವೇಷಕ್ಕೆ ಪಾತ್ರನಾಗಲ್ಲ, ಅಭಕ್ತ ನನಗೆ ಪ್ರೀತಿ ಪಾತ್ರನಾಗಲ್ಲ. ನನ್ನ ಇಷ್ಟ ಬಂದಂಗೆ ನಾನು ಮಾಡೋಲ್ಲ. ದ್ವೇಷಿ ನನ್ನಲ್ಲಿ ಮಾಡ್ತಕ್ಕಂಥ ದ್ವೇಷ ಏನಿದೆ ಆ ದ್ವೇಷಕ್ಕಿಂತ ಹೆಚ್ಚಿನದಾದಂಥ ದುಃಖವನ್ನು ದ್ವೇಷವನ್ನು ನಾನು ಮಾಡೋಲ್ಲ. ಯಾವ ಭಕ್ತ ನನ್ನಲ್ಲಿ ಎಷ್ಟು ಭಕ್ತಿ ಮಾಡಿದ್ದಾನೋ ಆ ಭಕ್ತಿಗೆ ತಕ್ಕಂತೆ ನಾನು ಅವನಲ್ಲಿ ಪ್ರೀತಿಯನ್ನು ಸ್ನೇಹವನ್ನು ತೋರಿಸ್ತೇನೆ, ಅಷ್ಟೇ ಹೊರತು ಹೆಚ್ಚು ನಾನು ಮಾಡೋಲ್ಲ. ಆದ್ದರಿಂದ ನಾನು ಸಮ. ಸರ್ವಭೂತೇಷು ಅಹಂ ಸಮಃ. ದ್ವೇಷಗಳಿರ್ಬೋದು, ಉದಾಸೀನರಿರ್ಬೋದು ಅಥವಾ ಭಕ್ತರಿರ್ಬೋದು, ಎಲ್ಲ ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ, ಮನುಷ್ಯರಲ್ಲಿ, ರಾಕ್ಷಸರಲ್ಲಿ, ಯಾರಲ್ಲೇ ಇರ್ಬೋದು, ಅವರವರು ಎಷ್ಟೆಷ್ಟು ತೋರಿಸ್ತಾರೆ ಅದಕ್ಕೆ ಸರಿಯಾದ ಪ್ರತಿಕ್ರಿಯೆಯನ್ನು, ಪ್ರತಿಫಲವನ್ನು ನಾನು ಕೊಡ್ತೇನೆ ಹೊರತು ನಾನು ವಿಷಮತೆಯನ್ನು ಉಂಟು ಮಾಡೋಲ್ಲ. ಆದ್ದರಿಂದ ನಾನು ಸಮ ಅಂತ ಭಗವಂತ ಕೃಷ್ಣ ಹೇಳ್ತಾ ಇದ್ದಾನೆ. ಭಕ್ತರು ಭಕ್ತಿಯನ್ನು ಮಾಡಿದ್ದಕ್ಕೆ ಪ್ರಯೋಜನ ಇದೆ, ಅದನ್ನೇ ಹೇಳಕೊರಟಿದ್ದು. ಯೇ ಭಜಂತಿ ಮಾಂ ಭಕ್ತ್ಯಾ ಮೈತೇ ತೇಷು ಚಾಪ್ಯಹಂ ಅಂದ. ಮೈತೇಷು ಚಾಪಿ ಅಹಂ ಅದೇ ಹೇಳ್ದ. ಯೇ ಭಜಂತಿ, ಯಾರು ನನ್ನನ್ನು ನಿರಂತರವಾಗಿ ಭಜನೆ ಮಾಡ್ತಾ ಇದ್ದಾರೆ ಅಂಥ ವ್ಯಕ್ತಿಗಳಿದಾರಲ್ಲ, ಅಂಥ ವ್ಯಕ್ತಿಗಳಲ್ಲಿ ತೇ ಮೈ, ಅವರು ನನ್ನ ಅಧೀನರವರು.
ಅಹಂಚತೇಷು, ನಾನು ಅವರ ಅಧೀನನಾಗಿದ್ದೇನೆ. ಆದ್ದರಿಂದ ಅಲ್ಪ ಭಕ್ತರಲ್ಲಿ ಅಲ್ಪವಾದ ಸ್ನೇಹವನ್ನು ತೋರಿಸ್ತೇನೆ, ಮಧ್ಯಮರಾದ ಭಕ್ತರಿದ್ದರೆ ಮಧ್ಯಮ ಸ್ನೇಹವನ್ನು ಪ್ರಕಟ ಮಾಡ್ತೇನೆ, ಉತ್ತಮರಾದ ಅತ್ಯುತ್ತಮರಾದ ಸರ್ವವನ್ನು ತ್ಯಾಗ ಮಾಡಿ ನನ್ನನ್ನು ಬಿಟ್ಟು ಬೇರೆಯನ್ನು ಆಲೋಚನೆ ಮಾಡದಿದ್ದ ಅತ್ಯುತ್ತಮರಾದ ಭಕ್ತರಿದ್ದರೆ ಅವರಲ್ಲಿ ಅತಿಶಯವಾದ ಪ್ರೀತಿಯನ್ನು ಮಾಡ್ತೇನೆ. ಆದ್ದರಿಂದ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ಅಂದರು. ನಾನು ಭಕ್ತಪ್ರಿಯ ಅಂತ ಪ್ರಸಿದ್ಧಿ ಇದೆ, ನಿಜ. ಆ ಭಕ್ತಪ್ರಿಯ ಅಂತ ಹೇಳಿದ್ದರಿಂದ ಭಕ್ತಿ ನಿಷ್ಫಲ ಅಲ್ಲ. ಆದ್ದರಿಂದ ಅವರವರ ಭಕ್ತಿಗೆ ತಕ್ಕಂತೆ ನಾನು ಕೊಡ್ತೇನೆ. ಆದ್ದರಿಂದ ಪುರಂದರದಾಸರು ಇತ್ಯಾದಿಗಳೆಲ್ಲ ಹೇಳೋದು ಅದನ್ನೇ. ದಾಸರುಗಳು ತಮ್ಮ ಪದಗಳಲ್ಲಿ ವಿಶೇಷವಾಗಿ ಹೂವ ತರುವರ ಮನೆಗೆ ಹುಲ್ಲ ತರುವ ಆವಲಕುಮೀ ನಲ್ಲ, ಇವಾಗಿಲ್ಲ, ಅದಕ್ಕೆ ಹೇಳ್ತಾರೆ ಹೂವ ತರುವರ ಮನೆಗೆ ಹುಲ್ಲ ತರುವ. ಭಗವಂತ ಹೂ ಹಾಕಿ ಭಗವಂತನನ್ನು ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದರೆ ಅವ್ರಿಗೆ ಬೇಕಾದಂಥ ಅನುಕೂಲತೆಗಳನ್ನು ಭಗವಂತ ಅವರಿಗೆ ಒದಗಿಸ್ಕೊಡ್ತಾನೆ, ಅವರಲ್ಲಿ ಸ್ನೇಹವನ್ನು ಪ್ರೀತಿಯನ್ನು ತೋರಿಸ್ತಾನೆ. ಆದ್ದರಿಂದ ಭಗವಂತ ಅವನಲ್ಲಿ ಮಾಡಿದ ಭಕ್ತಿ ಅನ್ನೋದು ಎಂದೂ ವ್ಯರ್ಥವಾಗೋಲ್ಲ. ಯಾರಾದರೂ ದ್ವೇಷ ಮಾಡಿದರೆ ಅದು ವ್ಯರ್ಥವಾಗೋಲ್ಲ, ಅದಕ್ಕೆ ತಕ್ಕದಾದ ದುಃಖವನ್ನು ಭಗವಂತ ಅವರಿಗೆ ನೀಡ್ತಾನೆ ಅಂತ ತಿಳಿಸ್ತಾರೆ. ಆದ್ದರಿಂದ ತೇಷಾಂ ಅಹಂ ವಶಃ ಮಮತೆ ವಶಾಹ, ಅವರೆಲ್ಲರೂ ನನ್ನ ಅಧೀನರು, ಭಕ್ತರು ಅಂತಿರೋರು ನನ್ನ ಅಧೀನರು. ನಾನು ಅವರಲ್ಲಿ ಮತ್ತೆ ಸ್ನೇಹವನ್ನು ತೋರಿಸ್ತೀನಲ್ಲ ಅಂದರೆ, ಆದ್ದರಿಂದ ನಾನು ಭಕ್ತರ ಅಧೀನ, ನನ್ನ ಅಧೀನ ಅವರು, ಅವರ ಅಧೀನ ನಾನು. ಪೈಂಗಿ ಖಿಲದಲ್ಲಿ ಈ ಮಾತನ್ನು ತಿಳಿಸ್ತಾರೆ. ಏ ವೈ ಭಜಂತೆ ಪರಮಂ ಪಮಾಂಸಂ ತೇಷಾಂ ವಶಸ್ಸತು ತೇ ತದ್ವಶಾಶ್ಚ. ಭಗವಂತ ಆ ಭಕ್ತರ ವಶವಾಗಿರುತ್ತಾನೆ, ಅವರು ಭಗವದ್ವಶರಾಗಿ ಇರ್ತಾರೆ. ತದ್ವಶ ಏವತೆ ಸರ್ವದಾ, ಅದಕ್ಕಂತಾರೆ ಅಲ್ಲ, ಭಗವಂತ ಅವನ ವಶರಾಗಿರ್ತಾರೆ, ಭಗವಂತ ಅವನ ವಶನಾಗ್ತಾನೆ. ನಿಜ, ಭಕ್ತರು ಯಾವತ್ತೂ ಭಗವಂತನ ವಶರು ಅಂತಂತಿರಲ್ಲ. ಜಗತ್ತಿನಲ್ಲಿ ಭಗವಂತನ ವಶವಾಗದೇ ಇರೋವಂಥ ವ್ಯಕ್ತಿಗಳು ಯಾರು? ಎಲ್ಲರೂ ಭಗವಂತನ ವಶವೇ. ಅವರು ರಾಕ್ಷಸರಿರ್ಬೋದು, ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ದೇವತೆಗಳಿರ್ಬೋದು, ಬ್ರಹ್ಮಾದಿ ದೇವತೆಗಳಿರ್ಬೋದು, ಲಕ್ಷ್ಮೀ ತನಕ ಪ್ರತಿಯೊಬ್ಬರೂ ಕೂಡ ಭಗವಂತನ ವಶರೇ. ಆದ್ದರಿಂದ ಭಕ್ತರಾದಂಥವರು ಭಗವಂತ ವಶರಾಗಿದ್ದಾರೆ. ಹೇಳೋದ್ರಲ್ಲಿ ಏನು ಸ್ವಾರಸ್ಯ ಇದೆ ಅಂತಂದರೆ, ಉದ್ಧವ ಇದ್ದ, ಅಕ್ರೂರ ಇದ್ದ, ಮೈತ್ರೇಯರಿದ್ದರು, ವಿದುರ ಇದ್ದ, ಅವರೆಲ್ಲರೂ ಭಗವದ್ಭಕ್ತರು, ಕೃಷ್ಣನ ಭಕ್ತರು. ಅವರು ಯಾವಾಗಲೂ ಕೃಷ್ಣನ ಅಧೀನರಾಗಿದ್ದರು. ಅಷ್ಟೇ ಅಲ್ಲ, ಭಗವಂತ ಏನು ಹೇಳಿದ್ರೆ, ಭಗವಂತ ನಿನ್ನ ಅಧೀನರಾದಂಥವ್ರು ನಾವು, ನೀನು ಏನು ಆಜ್ಞೆಯನ್ನು ಕೊಡ್ತೀಯೋ ಅದನ್ನು ನಾವು ನಡೆಸ್ತೇವೆ ಅಂಥೇಳಿ ಭಗವದ್ಭಕ್ತರೇ ಆಗಿದ್ದರೂ ಕೂಡ ಅವರಿಗೆ ನಾವು ಭಗವಂತನ ಅಧೀನರಾಗಿದ್ದೇವೆ ಅಂತ ಎಚ್ಚರಿಕೆ ಇತ್ತು. ಇನ್ನು ಕೆಲವರಿಗೆ ಆ ಎಚ್ಚರಿಕೆ ಇರೋಲ್ಲ. ಭಗವದ್ಭಕ್ತರೇ ಜಯ ವಿಜಯರಿದ್ದರು. ಆ ಜಯ ವಿಜಯರಲ್ಲಿ ಅವರೇ ಶಿಶುಪಾಲ ದಂತವಕ್ರ ಅಂತಾದರು. ಭಗವದ್ಭಕ್ತರೇ ನಿಜವಾಗಲೂ ಕೂಡ ಜಯ ಮತ್ತು ವಿಜಯ. ಆದರೆ ಶಿಶುಪಾಲ ದಂತವಕ್ರ ಅಂತ ಅವತಾರವನ್ನು ಮಾಡಿದ ಕಾಲದಲ್ಲಿ ಅವರಿಗೆ ನಾವು ಭಗವಂತನ ವಶವಾಗಿದ್ದೇವೆ ಈ ಪ್ರಜ್ಞೆ ಇರಲಿಲ್ಲ, ಈ ಜ್ಞಾನ ಅವರಿಗೆಲ್ಲ ಇರಲಿಲ್ಲ. ದ್ವೇಷಿಗಳು ಅವನ ಅಧೀನರು ಅಲ್ಲ ಅಂತ ಅವರೆಲ್ಲ ಭಗವಂತನನ್ನು ದ್ವೇಷ ಮಾಡದಂತೆ ಮಾಡ್ತಿದ್ದರು ಭಕ್ತರು ನಿಜವಾಗಲೂ. ಆದರೆ ಅವನ ಅಧೀನರು ಅಲ್ಲ ಅಂತ ಭಾವನೆಯನ್ನು ಮಾಡಿಕೊಂಡಿದ್ದರು. ಆದ್ದರಿಂದ ಯಾರಿಗೆ ತಾವು ಭಗವಂತನ ಅಧೀನರಾಗಿದ್ದು ನಾವು ಭಗವಂತನ ಅಧೀನರು ಅಂತ ಯಾರಿಗೆ ಜ್ಞಾನ ಇದೆಯೋ ಅಂಥವರು ವಿಶೇಷವಾದ ಫಲವನ್ನು, ಭಗವಂತನ ವಿಶೇಷವಾದ ಸ್ನೇಹವನ್ನು ಅವರು ಪಡ್ಕೊಳ್ತಾರೆ ಅಂತಂತಾರೆ. ಅಬುದ್ಧಿಪೂರ್ವಾದ್ಯೋ ವಶಸ್ತಸ್ಯ ಧ್ಯಾನಾತ್ ಪುನರ್ವಶೋ ಭವತೆ ಬುದ್ಧಿಪೂರ್ವಂ. ಅದಕ್ಕಂತಾರೆ
ಹಾಗಾದರೆ ಭಕ್ತರಾದಂಥವರು ಭಗವದ್ವಶರಾಗಿರ್ತಾರಲ್ಲ, ಯಾವುದೋ ನಿಮಿತ್ತಗಳಿಂದ ನಾವು ಭಗವಂತನ ವಶರಲ್ಲ, ನಾವೇ ಸ್ವತಂತ್ರರು ಅಂತ ಅಂದ್ಕೊಂಡಿರ್ತಾರೆ. ಆದರೆ ನಿಜವಾಗಲೂ ಅವರು ಭಗವದ್ಭಕ್ತರೇ, ಆದರೆ ಭಗವದ್ವಶರೇ ನಿಜ. ಹಂಗೆ ಅಂದ್ಕೊಂಡಿದ್ರು ಅಷ್ಟೇ. ನಾವು ಯಾರು ವಶ ಅಲ್ಲ, ನಾವು ಸ್ವತಂತ್ರರು, ಆದ್ದರಿಂದ ಕೃಷ್ಣ ಬಂದರೆ ನಾವ್ಯಾಕೆ ಗೌರವವನ್ನು ಕೊಡಬೇಕು ಅಂತ ಶಿಶುಪಾಲ ದಂತವಕ್ರಾದಿಗಳು ಕಿರಿಚಾಟವನ್ನು ಅರಚಾಟವನ್ನು ಮಾಡಿದ್ರು. ಆ ರೀತಿ ವರ್ತನೆಯನ್ನು ಮಾಡಿದ್ರು. ಅನಂತರದಲ್ಲಿ ಅವರಿಗೆ ಎಚ್ಚರಿಕೆ ಆಯಿತು. ಎಚ್ಚರಿಕೆ ಆದ ನಂತರದಲ್ಲಿ ಧ್ಯಾನಾನಂತರದಲ್ಲಿ ಮತ್ತೆ ಅವರು ತಿಳ್ಕೊಂಡ್ರು, ಬುದ್ಧಿಪೂರ್ವಕವಾಗಿ ಅವನ ಅಧೀನರು ಆದರು ಅಂತ ತಿಳಿಸ್ತಾರೆ. ಆರಂಭದಲ್ಲಿ ಹಾಗೆ ಮಾಡಿರ್ತಾರೆ ಅಷ್ಟೇ. ಎಷ್ಟೋ ರಾಕ್ಷಸರುಗಳನ್ನು ನೋಡ್ತೇವೆ, ಭಗವಂತನ ಜೊತೆಗೆ ಯುದ್ಧವನ್ನು ಮಾಡ್ತಾರೆ. ಮೊದಲು ಅವನ ಅಧೀನರೇ, ಆದರೆ ಆ ಪ್ರಜ್ಞೆ ಇರೋದಿಲ್ಲ. ಅನಂತರದಲ್ಲಿ ಭಗವಂತ ನಿನ್ನ ವಿರುದ್ಧವಾಗಿ ಹೀಗೆ ಮಾಡಿ ನಾವು ಮೋಸ ಹೋದ್ವಿ, ನಾವು ಹೀಗೆ ಮಾಡಬಾರ್ದಾಗಿತ್ತು ಅಂಥೇಳಿ ಪಶ್ಚಾತ್ತಾಪದಿಂದ ದಗ್ಧರಾಗುತ್ತಾರೆ ಅಂತ ತಿಳಿಸ್ತಾರೆ. ಆದ್ದರಿಂದ ಭಕ್ತಪ್ರಿಯಂ ಅಂತ ಭಗವಂತನಿಗೆ ಏನು ಹೇಳಿದ್ರು? ಭಗವಂತನಿಗೆ ಭಕ್ತರಲ್ಲಿ ಪ್ರೀತಿ ಇದೆ, ಆದರೆ ಅವರು ಮಾಡುವ ಪ್ರೀತಿಗೆ ತಕ್ಕಷ್ಟು ಪ್ರೀತಿಯನ್ನು, ಸ್ನೇಹವನ್ನು, ಸುಖವನ್ನು ಭಗವಂತ ಕೊಡ್ತಾನೆ, ಅಧಿಕವಲ್ಲ. ಆದ್ದರಿಂದ ಹಾಗೆಲ್ಲರಿಗೂ ವ್ಯತ್ಯಾಸ ಮಾಡಿ ಏನಾದರೂ ಮಾಡ್ತಾಯಿದ್ದರೆ ಭಗವಂತ ಅತೀ ಭಕ್ತಿಯನ್ನು ಮಾಡತಕ್ಕಂಥ ವ್ಯಕ್ತಿಗಳು ಯೋಚನೆ ಮಾಡ್ತಿರಲಿಲ್ವೇ? ಅಯ್ಯೋ, ನಾನು ನಿರಂತರವಾಗಿ ಭಗವಂತನಲ್ಲಿ ಭಕ್ತಿ ಮಾಡ್ತಾ ಇದ್ದೀನಿ, ಇವನು ನೆನ್ನೆ ಮೊನ್ನೆ ಬಂದವನು ಸ್ವಲ್ಪ ಭಕ್ತಿ ಮಾಡಿದ್ದಾನೆ, ನನಗೂ ಅವನಿಗೂ ಒಂದೇ ಸಮಾನವೇ ಅಂತ ಅನ್ನಿಸ್ತಿತ್ತು. ಆದರೆ ಭಗವಂತ ಹಂಗಲ್ಲ. ಸಮೋಹಂ ಸರ್ವಭೂತೇಷು ನಮೇ ದ್ವೇಷ್ವಸ್ತಿ ನ ಪ್ರಿಯ. ದ್ವೇಷಗಳಲ್ಲಿ ಅವರಲ್ಲಿ ತಾರತಮ್ಯ ಇದೆ. ಅಲ್ಪದ್ವೇಷಗಳು, ಮಧ್ಯಮದ್ವೇಷಗಳು, ಮಹಾದ್ವೇಷಗಳು ಅಂತಿರ್ತಾರೆ. ಅದಕ್ಕೆ ತಕ್ಕಾಗಿ ಭಗವಂತ ಅವರಿಗೆ ವರ್ತಿಸ್ತಾನೆ, ಅದಕ್ಕೆ ತಕ್ಕಾಗಿ ದುಃಖಾದಿಗಳನ್ನು ಕೊಡ್ತಾನೆ. ಭಕ್ತರಲ್ಲೂ ಕೂಡ ಅಲ್ಪ ಭಕ್ತರು, ಮಧ್ಯಮ ಭಕ್ತರು, ಉತ್ತಮ ಭಕ್ತರು, ಪರಮೋತ್ತಮ ಭಕ್ತರು ಅಂತೆಲ್ಲ ಇರ್ತಾರೆ. ಅದಕ್ಕೆ ತಕ್ಕಾಗಿ ಅವರಲ್ಲಿ ಸ್ನೇಹ, ಅವರಲ್ಲಿ ಪ್ರೀತಿಯನ್ನು ತೋರಿಸ್ತಾನೆ, ಅವರಿಗೆ ವಿಶೇಷವಾದ ಸುಖಾದಿಗಳನ್ನು ಭಗವಂತ ನೀಡ್ತಾನೆ. ಆದ್ದರಿಂದ ಭಗವಂತ ಸಮ ಅಂತ ಕರೆಸ್ಕೊಳ್ತಾನೆ. ಯಮದೇವರನ್ನ ಕುರಿತು ಒಂದು ಮಾತು ಬರುತ್ತೆ. ಯಮದೇವರನ್ನ ಕುರಿತು ಅನೇಕ ಶಬ್ದಗಳನ್ನು ಹೇಳಬೇಕಾದ್ರೆ ಸಮವರ್ತಿ ಪರೇತರಾಟ್ ಅಂತ ಅಮರಕೋಶದಲ್ಲಿ ಉಲ್ಲೇಖ ಮಾಡ್ತಾರೆ. ಯಮನಿಗೆ ಹೇಳಬೇಕಾದ್ರೆ ಸಮವರ್ತಿ ಪರೇತರಾಟ್ ಅಂತಂತಾರೆ. ಪರೇತರಾಟ್ ಅವನು ನಿಜ, ಸಮವರ್ತಿ ಅಂತ ಶಬ್ದ ಅವನಿಗೆ. ಸಮವರ್ತಿ ಅಂದರೆ ಏನಪ್ಪ ಯಮನಿಗೆ ಅಂದರೆ, ಯಮದೇವರು ಅಷ್ಟೇ ಅವರಿಗೆ ಪಾರ್ಶಾಲಿಟಿ ಮಾಡೋಲ್ಲ. ಯಾರೇ ನರಕಕ್ಕೆ ಬರಲಿ, ಅವರು ಎಷ್ಟು ಪಾಪ ಮಾಡಿದ್ದಾರೆ ಆ ಪಾಪಕ್ಕೆ ಅನುಗುಣವಾಗಿ ಅವನು ಶಿಕ್ಷೆಯನ್ನು ಕೊಡ್ತಾನೆ ಹೊರತು ತಾನು ಯಾರಿಗೇನು ಶಿಕ್ಷೆ ಕೊಟ್ಟರು ಯಾರೂ ಕೇಳೋರಿಲ್ಲ ಅಂಥೇಳಿ ತನ್ನಿಷ್ಟು ಬಂದಂಗೆ ಶಿಕ್ಷೆಯನ್ನು ಕೊಡೋಲ್ಲ. ಅಥವಾ ಈ ವ್ಯಕ್ತಿ ಭಗವದ್ವೇಷ ಇದ್ದಾನೆ, ಇವನಿಗೆ ಸರಿಯಾಗಿ ಶಿಕ್ಷೆಯನ್ನು ಕೊಟ್ಟುಬಿಡಬೇಕು ಅಂತನೂ ಕೊಡೋಲ್ಲ. ಭಗವಂತನಿಗೆ ಸಮವರ್ತಿ ಅಂತ ಹೆಸರು. ಅವನಿಗೆ ಎಷ್ಟೆಷ್ಟು ದ್ವೇಷ ಮಾಡಿದಾರೋ ಅಷ್ಟು ವಿಧವಾದ ಪಾಪಕ್ಕೆ ತಕ್ಕದಾಗಿರತಕ್ಕಂಥ ನರಕಾದಿಗಳನ್ನು ಕೊಟ್ಟು ಅಲ್ಲಿ ಅವರಿಗೆ ಕ್ಲೇಶವನ್ನು, ಕಷ್ಟವನ್ನು, ದುಃಖವನ್ನು ಯಮದೇವರು ಕೊಡ್ತಾರೆ. ಯಮದೇವರು ಹಿಂಗೆ ಕೊಡಬೇಕು ಅಂತ ಆಜ್ಞೆ ಮಾಡಿದ್ಯಾವುದು? ಸಾಕ್ಷಾತ್ ಭಗವಂತ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಭೀಷಾಸ್ಮಾದ್ವಾತಪ್ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ. ಯಮದೇವರು ನಾನು 5ನೇವನು, ನಿನ್ನ ಹೇಳಿದ ಕೆಲಸಗಳನ್ನು ನಾನು ಮಾಡ್ತೇನೆ ಅಂತ ಭೀತರಾಗಿ ಯಮದೇವರು ತಮ್ಮ ಕಾಯಕವನ್ನು ಮಾಡ್ತಾರೆ. ಆದ್ದರಿಂದ ಯಮದೇವರಾದಂಥವರೇ ಸರಿಯಾಗಿ ಹೀಗೆ ಕಾಯಕವನ್ನು ಮಾಡ್ತಾರೆ ಅಂತಂದ ಮೇಲೆ ಭಗವಂತ ಅವರನ್ನು ಅಂಕೆಯಲ್ಲಿಟ್ಟುಕೊಂಡಂಥ ನಿಯಾಮಕನಾಗಿರತಕ್ಕಂಥ ಭಗವಂತ ಅವನು ಎಂದು ಪಕ್ಷಪಾತವನ್ನು ಮಾಡೋಲ್ಲ. ವೈಷಮ್ಯಾದಿ ದೋಷಗಳವನಿಗಿಲ್ಲ, ಅವನು ಸಮ. ಆದ್ದರಿಂದ ಭಗವಂತ ಉಲ್ಲೇಖವನ್ನು ಮಾಡಿದ, ಸಮೋಹಂ ಸರ್ವಭೂತೇಷು ನಮೇ ದ್ವೇಷ್ಯೋಸ್ತಿ ನ ಪ್ರಿಯ ಅಂತ ಹೇಳ್ದ. ಆನಂತರ ಭಕ್ತಿ ಮಾಡಬೇಕೋ ಬೇಡೋ ಅಂದರೆ, ಯೇ ಭಜಂತಿ ತು ಮಾಂ ಭಕ್ತ್ಯ ಮೈತೇ ತೇಷು ಚಾಪ್ಯಹಂ ಅಂತ ಹೇಳ್ದ ಭಗವಂತ. ಆದ್ದರಿಂದ
ನಾನು ಸಮಾನವಾಗಿರ್ತೀನಿ. ಆದ್ದರಿಂದ ನನಗೆ ಯಾವ ಭಕ್ತ ನನಗೆ ದ್ವೇಷಪಾತ್ರನಲ್ಲ, ಅಭಕ್ತ ಪ್ರೀತಿಪಾತ್ರನೂ ಅಲ್ಲ. ಆ ರೀತಿ ವ್ಯತ್ಯಾಸನೂ ಮಾಡಲ್ಲ, ಈ ರೀತಿ ವ್ಯತ್ಯಾಸನೂ ನಾನು ಮಾಡೋದಿಲ್ಲ ಅಂತ ಭಗವಂತ ಕೃಷ್ಣ ವಿಶೇಷವಾಗಿ ತಾನು ತನ್ನ ಸಮತ್ವವನ್ನು ಇಲ್ಲಿ ನಿರ್ದೇಶನ ಮಾಡಿದ. ಆದ್ದರಿಂದ ಭಗವಂತ ಭಕ್ತಪ್ರಿಯ. ಹಿಂದೆ ಹೇಳಿದಂತೆ ಆದ್ದರಿಂದ ನಾವು ಎಲ್ಲ ವಿಧವಾದ ಕಾರ್ಯಗಳನ್ನು ಭಕ್ತಪ್ರಿಯನಾದ್ದರಿಂದ ಅವನಿಗೆ ನಾವು ಸಮರ್ಪಣೆಯನ್ನು ಮಾಡಬೇಕು. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ತಪಸ್ಯತೆ ಕೌಂತೆಯ ತತ್ಕುರುಷ್ಯ ಮದರ್ಪಣಂ ಅಂತ ಹೇಳ್ದ. ಅದೇ ರೀತಿಯಾಗಿ ನಾವೆಲ್ಲವನ್ನು ಸಮರ್ಪಣೆ ಮಾಡಬೇಕು. ಸಮರ್ಪಣೆ ಮಾಡಿದರೆ ನಾವು ಭಗವಂತನ ಒಲಿಮೆಗೆ ಪಾತ್ರರಾಗುತ್ತೇವೆ. ಹೀಗೆ ಕೃಷ್ಣ ತಾನು ವಿಶೇಷವಾದ ಏನು ಉಪದೇಶಗಳನ್ನು ನೀಡಿದ್ದಾನೆ ಆ ಉಪದೇಶಗಳನ್ನು ಮತ್ತೆ ಮತ್ತೆ ಮನಸ್ಸಿನಲ್ಲಿ ಸ್ಮರಣೆಯನ್ನು ಮಾಡಿಕೊಳ್ತಾ ತಕ್ಕಷ್ಟು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಅದನ್ನು ಪ್ರಯತ್ನವನ್ನು ಮಾಡ್ತಾ ಅದಕ್ಕೆ ಶಕ್ತಿಯನ್ನು ನೀನೇ ತುಂಬು ಅಂತ ಅವನಲ್ಲಿ ಮತ್ತೆ ಪ್ರಾರ್ಥನೆಯನ್ನು ಮಾಡಿ ಅವನ ಚರಣಾರವಿಂದಗಳಿಗೆ ಈ ಎಲ್ಲ ವಾಕ್ಕುಸುಮಗಳನ್ನು ಕೂಡ ಸಮರ್ಪಣೆ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಇಷ್ಟೊತ್ತು ಆಚಾರ್ಯರ ಪ್ರವಚನವನ್ನು ನಾವೆಲ್ಲರೂ ಕೂಡ ಕೇಳಿ ಶ್ರೀಕೃಷ್ಣ ಪರಮಾತ್ಮರ ಒಂದು ಅನುಗ್ರಹಕ್ಕೆ ಪಾತ್ರರಾಗಿದ್ದೇವೆ. ಪ್ರತಿ ದಿವಸವೂ ಕೂಡ ಈ ಭಗವದ್ಗೀತೆಯ ಪಾರಾಯಣ ಒಂದೇ ಅಲ್ಲದೆ ಪ್ರವಚನೆಯನ್ನು ಕೂಡ ಶ್ರವಣ ಮನನ ನಿಧಿಧ್ಯಾಸಗಳಂತ ಹೇಳಿದ ಉಪನಿಷತ್ತುಗಳಲ್ಲಿ. ಹಾಗಾಗಿ ಮೊದಲನೆಯದಾಗಿ ಶ್ರವಣಂ ನಾವೆಲ್ಲರೂ ಕೂಡ ಮಾಡಲೇಬೇಕು ಎಂಬ ಉದ್ದೇಶದಿಂದ ಪ್ರವಚನೆಯನ್ನು ನಾವೆಲ್ಲರೂ ಕೂಡ ಶ್ರವಣವನ್ನು ಮಾಡಿ ಧನ್ಯರಾಗೋಣ ಅಂಥೇಳಿ ಈಗ 9ನೇ ಅಧ್ಯಾಯದ ಪಾರಾಯಣವನ್ನು ಭಕ್ತಿ ಶ್ರದ್ಧೆಯಿಂದ ಎಲ್ಲರೂ ಕೂಡ ಸಾವಧಾನವಾಗಿ ಶ್ರೀಕೃಷ್ಣ ಪರಮಾತ್ಮರ ಒಂದು ದಿವ್ಯಾನುಗ್ರಹ ಕಾರಕರಾಗೋಣ ಅಂತ ಹೇಳಿ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಂಡು ಈಗ 9ನೇ ಅಧ್ಯಾಯದ ಪಾರಾಯಣವನ್ನು ಮಾಡೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ರಾಜವಿದ್ಯಾ ರಾಜಗುಹ್ಯ ಯೋಗೋ ನಾಮ ನವಮೋऽಧ್ಯಾಯಃ. ಶ್ರೀಭಗವಾನುವಾಚ ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೆ ಜ್ಞಾನಂ ವಿಜ್ಞಾನಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಅಶ್ರದ್ಧಧಾನಾಃ ಪುರುಷಾಃ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರವರ್ತ್ಮನಿ ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನಾ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವವಸ್ಥಿತಃ ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ. ಭೂತಭೃನ್ನ ಚ ಭೂತಸ್ಥೋ ಮಮಾತ್ಮಾ ಭೂತಭಾವನಃ ಯಥಾಕಾಶಸ್ಥಿತೋ ನಿತ್ಯಂ ವಾಯುಃ ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ
सर्वाणि भूतानि मत्स्थानीत्युपधारय मत्स्थानीत्युपधारय सर्वभूतानि कौन्तेय सर्वभूतानि कौन्तेय प्रकृतिं यान्ति मामिकाम् प्रकृतिं यान्ति मामिकाम् कल्पक्षये पुनस्तानि कल्पक्षये पुनस्तानि कल्पादौ विसृजाम्यहम् कल्पादौ विसृजाम्यहम् प्रकृतिं स्वामवष्टभ्य प्रकृतिं स्वामवष्टभ्य विसृजामि पुनः पुनः विसृजामि पुनः पुनः भूतग्राममिमं कृत्स्नम् भूतग्राममिमं कृत्स्नम् अवशं प्रकृतेर्वशात् अवशं प्रकृतेर्वशात् न च मां तानि कर्माणि न च मां तानि कर्माणि निबध्नन्ति धनञ्जय निबध्नन्ति धनञ्जय उदासीनवदासीनम् उदासीनवदासीनम् असक्तं तेषु कर्मसु असक्तं तेषु कर्मसु मयाध्यक्षेण प्रकृतिः मया दक्षेण प्रकृतिः सूयते सचराचरम् सूयते सचराचरम् हेतुनानेन कौन्तेय हेतुनानेन कौन्तेय जगद्विपरिवर्तते जगद्विपरिवर्तते अवजानन्ति मां मूढाः अवजानन्ति मां मूढाः मानुषीं तनुमाश्रितम् मानुषीं तनुमाश्रितम् परं भावमजानन्तो परं भावमजानन्तो मम भूतमहेश्वरम् मम भूतमहेश्वरम् मोघकर्माणो मोघाशा मोघकर्माणो मोघज्ञानाविचेतसः मोघज्ञानविचेतसः राक्षसीमासुरीं चैव राक्षसीमासुरीं चैव प्रकृतिं मोहिनीं श्रिताः प्रकृतिं मोहिनीं श्रिताः महात्मानस्तु मां पार्थ महात्मानस्तु मां पार्थ दैवीं प्रकृतिमाश्रिताः दैवीं प्रकृतिमाश्रिताः भजन्त्यनन्यमनसो भजन्त्यनन्यमनसो ज्ञात्वा भूतादिमव्ययम् ज्ञात्वा भूतादिमव्ययम् सततं कीर्तयन्तो मां सततं कीर्तयन्तो मां यतन्तश्च दृढव्रताः यतन्तश्च दृढव्रताः नमस्यन्तश्च मां भक्त्या नमस्यन्तश्च मां भक्त्या नित्ययुक्ता उपासते नित्ययुक्ता उपासते ज्ञानयज्ञेन चाप्यन्ये ज्ञानयज्ञेन चाप्यन्ये यजन्तो मामुपासते यजन्तो मामुपासते एकत्वेन पृथक्त्वेन एकत्वेन पृथक्त्वेन बहुधा विश्वतो मुखम् बहुधा विश्वतो मुखम् अहं क्रतुरहं यज्ञः अहं क्रतुरहं यज्ञः स्वधाहमहमौषधम् स्वदाहमहमौषधम् मन्त्रोऽहमहमेवाज्यम् मन्त्रोऽहमहमेवाज्यम् अहमग्निरहं हुतम् अहमग्निरहं हुतम् पिताहमस्य जगतो पिताहमस्य जगतो माता धाता पितामहः माता धाता पितामहः वेद्यं पवित्रमोङ्कारः वेद्यं पवित्रमोङ्कारः ऋक्सामयजुरेव च रुक्सामयजुरेव च गतिर्भर्ता प्रभुः साक्षी गतिर्भर्ता प्रभुः साक्षी निवासः शरणं सुहृत् निवासशरणं सुहृत् प्रभवः प्रलयस्थानम् प्रभवः प्रलयस्थानं निधानं बीजमव्ययम् निधानं बीजमव्ययम् तपाम्यहमहं वर्षम् तपाम्यहमहं वर्षम् निगृह्णाम्युत्सृजाम्यहम्
నిగృహాణ్యుత్సృజామి చ నిగృహాణ్యుత్సృజామి చ అమృతం చైవ మృత్యుశ్చ అమృతం చైవ మృత్యుశ్చ సదసత్యాహమర్జున సదసత్యాహమర్జున త్రైవిద్యామాం त्रैविद्यामा సోమపాః పూతపాపా సోమపాపూతపాపా యజ్ఞైరిష్ట్వా यज्ञैरिष्ट्वा స్వర్గతిం ప్రార్థయంతే स्वर्गतिं प्रार्थयन्ते తే పుణ్యమాసాద్య ते पुण्यमासाद्य సురేంద్రలోకం सुरेन्द्रलोकम् అశ్నంతి దివ్యాన్ अश्नन्ति दिव्यान् దివి దేవభోగాన్ देवभोगान् తే తం భుక్త్వా ते तं भुक्त्वा స్వర్గలోకం విశాలం स्वर्गलोकं विशालम् క్షీణే పుణ్యే क्षीणे पुण्ये మర్త్యలోకం విశంతి मर्त्यलोकं विशन्ति ఏవం త్రయీ ధర్మ एवं त्रयी धर्म మనుః ప్రపన్నాః मनुप्रपन्नाः గతాగతం गतागतं కామకామా లభంతే कामकामा लभन्ते అనన్యాశ్చింతయంతో మాం अनन्याः चिन्तयन्तो माम् ఏ జనాః పర్యుపాసతే ये जनाः पर्युपासते తేషాం నిత్యాభియుక్తానాం तेषां नित्याभियुक्तानां యోగక్షేమం వహామ్యహం योगक्षेमं वहाम्यहम् ఏప్యన్యదేవతా భక్తాః येऽप्यन्यदेवता भक्ताः యజంతే శ్రద్ధయాన్వితాః यजन्ते श्रद्धयान्विताः తేపి మామేవ కౌంతేయ तेऽपि मामेव कौन्तेय యజంత్య విధిపూర్వకం यजन्त्यविधिपूर्वकम् అహం హి సర్వయజ్ఞానాం अहं हि सर्वयज्ञानां భోక్తా చ ప్రభురేవ చ भोक्ता च प्रभुरेव च నతు మామభిజానంతి न तु मामभिजानन्ति తత్వేనాతస్య వంతితే तत्त्वेनातस्य वन्दिते యాంతి దేవవ్రతా దేవాన్ यान्ति देवव्रता देवान् పితॄన్యాంతి పితృవ్రతాః पितॄन् यान्ति पितृव्रताः భూతాని యాంతి భూతేజ్యాః भूतानि यान्ति भूतेज्या యాంతి మద్యాజినోపి మాం यान्ति मद्याजिनोऽपि माम् పత్రం పుష్పం ఫలం తోయం पत्रं पुष्पं फलं तोयं యో మే భక్త్యా ప్రయచ్చతి यो मे भक्त्या प्रयच्छति తదహం భక్త్యుపహృతం तदहं भक्त्युपहृतम् అశ్నామి ప్రయతాత్మనః अश्नामि प्रयतात्मनः యత్కరోషి యదశ్నాసి यत्करोषि यदश्नासि యజ్జుహోషి దదాసి యత్ यज्जुहोषि ददासि यत् యత్తపశ్యసి కౌంతేయ यत्तपस्यसि कौन्तेय తత్కురుష్వ మదర్పణం तत्कुरुष्व मदर्पणम् శుభాశుభఫలైరేవం शुभाशुभफलैरेवम् మోక్ష్యసే కర్మబంధనైః मोक्षसे कर्मबन्धनैः సన్యాసయోగయుక్తాత్మా सन्न्यासयोगयुक्तात्मा విముక్తో మాముపైష్యసి विमुक्तो मामुपैष्यसि సమోహం సర్వభూతేషు समोऽहं सर्वभूतेषु న మే ద్వేష్యోస్తి న ప్రియః न मे द्वेष्योऽस्ति न प्रियः ఏ భజంతి తు మాం భక్త్యా ये भजन्ति तु मां भक्त्या మయి తే తేషు చాప్యహం मयि ते तेषु चाप्यहम् అపి చేత్ సుదురాచారో अपि चेत् सुदुराचारो భజతే మామనన్యభాక్ भजते मामनन्यभाक् సాధురేవ సమంతవ్యః साधुरेव समन्तव्यः
ಸಮ್ಯಗ್ ವ್ಯವಸಿತೋ ಹಿ ಸಹ सम्यक् ವ್ಯವಸಿತೋ ಹಿ ಸಹ ಕ್ಷಿಪ್ರಂ ಭವತಿ ಧರ್ಮಾತ್ಮ क्षिप्रं भवति धर्मात्मा ಶಶ್ವಚ್ಛಾಂತಿಂ ನಿಗಚ್ಚತಿ शश्वच्छान्तिं निगच्छति ಕೌಂತೇಯ ಪ್ರತಿಜಾನೀಹಿ कौन्तेय प्रतिजानीहि ನ ಮೇ ಭಕ್ತಃ ಪ್ರಣಶ್ಯತಿ न मे भक्तः प्रणश्यति ಮಾಂ ಹಿ ಪಾರ್ಥವ್ಯಪಾಶ್ರಿತ್ಯ माहि पार्थव्यपाश्रित्य ಏಪಿ ಸ್ಯುಃ ಪಾಪಯೋನಯಃ येऽपि स्युः पापयोनयः ಸ್ತ್ರಿಯೋ ವೈಶ್ಯಾಸ್ತಥಾ ಶೂದ್ರಾಃ स्त्रियो वैश्यास्तथा शूद्राः ತೇಪಿ ಯಾಂತಿ ಪರಾಂ ಗತಿಂ तेऽपि यान्ति परां गतिम् ಕಿಂ ಪುನರ್ಬ್ರಾಹ್ಮಣಾಃ ಪುಣ್ಯಾಃ किं पुनः ब्राह्मणा पुण्याः ಭಕ್ತಾ ರಾಜರ್ಷಯಸ್ತಥಾ भक्ता राजर्षयस्तथा ಅನಿತ್ಯಮಸುಖಂ ಲೋಕಂ अनित्यमसुखं लोकम् ಇಮಂ ಪ್ರಾಪ್ಯ ಭಜಸ್ವ ಮಾಂ इमं प्राप्य भजस्व माम् ಮನ್ಮನಾ ಭವ ಮದ್ಭಕ್ತೋ मन्मना भव मद्भक्तो ಮದ್ಯಾಜೀ ಮಾಂ ನಮಸ್ಕುರು मद्याजी मां नमस्कुरु ಮಾಮೇ ವೈಶ್ಯಸಿ ಯುಕ್ತ್ವೈವಂ मामे वैश्यसि युक्त्वैवम् ಆತ್ಮಾನಂ ಮತ್ಪರಾಯಣಃ आत्मानं मत्परायणः ಇತಿ ಶ್ರೀಮದ್ಭಗವದ್ಗೀತಾಸು इति श्रीमद्भगवद्गीतासु ಉಪನಿಷತ್ಸು उपनिषत्सु ಬ್ರಹ್ಮವಿದ್ಯಾಯಾಂ ब्रह्मविद्यायां ಯೋಗಶಾಸ್ತ್ರೇ योगशास्त्रे ಶ್ರೀಕೃಷ್ಣಾರ್ಜುನ ಸಂವಾದೇ श्रीकृष्णार्जुनसंवादे ರಾಜವಿದ್ಯಾ ರಾಜಗುಹ್ಯಯೋಗೋ ನಾಮ राजविद्या राजगुह्यो योगो नाम ನವಮೋऽಧ್ಯಾಯಃ नवमोऽध्यायः ಯತ್ರ ಯೋಗೇಶ್ವರಃ ಕೃಷ್ಣೋ यत्र योगेश्वरः कृष्णो ಯತ್ರ ಪಾರ್ಥೋ ಧನುರ್ಧರಃ यत्र पार्थो धनुर्धरः ತತ್ರ ಶ್ರೀರ್ವಿಜಯೋ ಭೂತಿಃ तत्र श्रीविजयो भूतिः ಧ್ರುವ ನೀತಿರ್ಮತಿರ್ಮಮ. ध्रुवा नीतिर्मतिर्मम ತಾವೆಲ್ಲರೂ ಕೂಡ ಈಗ 9ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿದ್ದೀರಿ. ಆ ಪಾರಾಯಣದ ಶ್ಲೋಕಾಂತರ್ಗತ ಯಾವುದೇ ಒಂದು ಪದಗಳಲ್ಲಿ ನಾವು ತಪ್ಪುಗಳು ಹೇಳಿದ್ದಲ್ಲಿ ನಮಗೆ ಆ ಪರಮಾತ್ಮರ ಒಂದು ಅನುಗ್ರಹದಿಂದ ಕ್ಷಮೆ ಇರಲಿ ಎಂಬ ಉದ್ದೇಶದಿಂದ ಈಗ ಕ್ಷಮಾ ಪ್ರಾರ್ಥನೆಯನ್ನು ನಾವೆಲ್ಲರೂ ಕೂಡ ಮಾಡೋಣ. ಯದಕ್ಷರಪದಭ್ರಷ್ಟಂ यदक्षरपदभ्रष्टं ಮಾತ್ರಾಹೀನಂಚ ಯದ್ಭವೇತ್ मात्राहीनं च यद्भवेत् ತತ್ಸರ್ವಂ ಕ್ಷಮ್ಯತಾಂ ದೇವ. तत्सर्वं क्षम्यतां देव ನಾರಾಯಣ ನಮೋऽಸ್ತು ತೇ. नारायण नमोऽस्तु ते ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ कायेन वाचा मनसेन्द्रियैर्वा ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ बुद्ध्यात्मना वा प्रकृते स्वभावात् ಕರೋಮಿ ಯದ್ಯತ್ ಸಕಲಂ ಪರಸ್ಮೈ करोमि यद्यत् सकलं परस्मै ನಾರಾಯಣಾಯೇತಿ ಸಮರ್ಪಯಾಮಿ. नारायणायेति समर्पयामि ಲೋಕಕ್ಷೇಮ ಪ್ರಾರ್ಥನೆಯನ್ನು ಮಾಡೋಣ. ಸರ್ವೇ ಭವಂತು ಸುಖಿನಃ सर्वे भवन्तु सुखिनः ಸರ್ವೇ ಸಂತು ನಿರಾಮಯಾಃ सर्वे सन्तु निरामयाः ಸರ್ವೇ ಭದ್ರಾಣಿ ಪಶ್ಯಂತು सर्वे भद्राणि पश्यन्तु ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. मा कश्चित् दुःखभाग् भवेत् ಇವತ್ತು ಶ್ರೀನಿವಾಸ ದೇವರ ಒಂದು ಪ್ರಾರ್ಥನೆಯನ್ನು ಮಾಡೋಣ. ಭಕ್ತಿ ಶ್ರದ್ಧೆಯಿಂದ ಮನದಲ್ಲಿ ನಮ್ಮ ಹೃದಯದಲ್ಲಿ ಕೂಡ ಶ್ರೀನಿವಾಸನನ್ನು ಪ್ರಾರ್ಥಿಸಿ ಈ ಶ್ಲೋಕವನ್ನು ಹೇಳೋಣ. ಶ್ರಿಯಃ ಕಾಂತಾಯ श्रियकान्ताय ಕಲ್ಯಾಣ ನಿಧಯೇ कल्याणनिधये ನಿಧಯೇರ್ಥಿನಾಂ निधयेऽर्थिनां ಶ್ರೀ ವೆಂಕಟೇಶಾಯ
ಶ್ರೀವೇಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಶ್ರೀನಿವಾಸಾಯ ಮಂಗಳಂ ಶ್ರೀವೇಂಕಟನಿವಾಸಾಯ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಶ್ರೀನಿವಾಸಾಯ ಮಂಗಳಂ ಶ್ರೀ ಶ್ರೀನಿವಾಸಾಯ ಮಂಗಳಂ ಶ್ರೀ ಶ್ರೀ